ಆನೇಕಲ್ ಪಟ್ಟಣದ ಶ್ರೀರಾಮ ದೇವಾಲಯದ ಸಮೀಪದಲ್ಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಕೇಂದ್ರ ಕಚೇರಿಯು ಇಂದು ಲೋಕಾರ್ಪಣೆಗೊಂಡಿತು. ಇನ್ನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಕೇಂದ್ರ ಕಚೇರಿಯ ಉದ್ಘಾಟನೆ ಅಂಗವಾಗಿ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಎಸ್ಸಿ/ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಎಸ್.ವಿ. ಚೌಡಪ್ಪರವರು ಮಾತನಾಡಿ, ಆನೇಕಲ್ ಕ್ಷೇತ್ರದ ಜನರ ಸಮಸ್ಯೆಯನ್ನು ಆಲಿಸುವ ಉದ್ದೇಶದಿಂದ ಇಂದು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಕೇಂದ್ರ ಕಚೇರಿಯನ್ನು ಆನೇಕಲ್ನಲ್ಲಿ ಪ್ರಾರಂಭಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸಲಾಗುವುದು ಎಂದರು. ಇನ್ನು ವಿಶೇಷವಾಗಿ ಆನೇಕಲ್ ಕ್ಷೇತ್ರದಲ್ಲಿ ಜನರ ಸಮಸ್ಯೆಗಳ ತಕ್ಕಂತೆ ಪಕ್ಷದಿಂದ ಹೋರಾಟವನ್ನು ರೂಪಿಸಿ ಜನರ ಸಂಕಷ್ಟಕ್ಕೆ ನೆರವಾಗುತ್ತೇವೆ ಎಂದರು. ಮುಂಬರುವ 2028ರಲ್ಲಿ ನಡೆಯುವ ವಿಧಾನಸಭೆ ಚುನಾವಣೆಯಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಿಂದ ನಾನು ಸ್ಪರ್ಧೆ ಮಾಡುತ್ತೇನೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಇಚ್ಚಂಗೂರು, ವಡ್ಡರಪಾಳ್ಯ, ಎಸ್ಟಿಎಸ್ ಯಲ್ಲಪ್ಪ, ಶಾಂತಿಪುರ ಮುನಿಯಪ್ಪ, ಶ್ರೀನಿವಾಸ್, ಮಂಜಣ್ಣ, ರಮೇಶ್, ಮುನಿವೀರಪ್ಪ, ಸಿದ್ದನಪಾಳ್ಯ ಸುರೇಶ್, ಆನೇಕಲ್ ಅಣ್ಣಯ್ಯಪ್ಪ, ಅಂಜನಪ್ಪ ಗೌಡ, ಹನುಮಂತರಾಜ್, ಚಿನ್ನಪ್ಪ, ಜಿಗ್ನಿ ವೆಂಕಟೇಶ್, ರಾಜೇಂದ್ರ, ನಂಜಪ್ಪ, ಇಚ್ಚಂಗೂರ್ ನಾಗರಾಜ್, ಸಂಪಂಗಿ, ಸಿದ್ದನಪಾಳ್ಯ ಕೃಷ್ಣ, ಸರ್ಜಾಪುರ ಮುನಿಯಪ್ಪ, ಅತ್ತಿಬೆಲೆ ಮುತ್ತುರಾಜ್, ನರಸಾಪುರ ನಾಗರಾಜ್ ಮೊದಲಾದವರು ಭಾಗವಹಿಸಿದ್ರು. ಈ ದಿನ ಆತ್ಮೀಯ ಬಂಧುಗಳೇ, ಈ ದಿನ ಪೂಜೆಯನ್ನು ಅರ್ಪಿಸಿಕೊಂಡಿದ್ದೇನೆ. NC ಪಾರ್ಟಿ ಇವತ್ತು ಉದ್ಘಾಟನೆ ದಿನ ಪ್ಲಸ್ ಅಂದರೆ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಆಫೀಸು ಇವತ್ತು ಆನೇಕಲ್ ರಾಮುಲ್ ದೇವಸ್ಥಾನ ಹತ್ತಿರ ಬಿಲ್ಡಿಂಗ್ ನಿಯರ್ ಬೈ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದನ್ನು ಏನು ವಿಶೇಷವಾಗಿ ಅಂದರೆ ನಮ್ಮ ಕಾರ್ಯಕರ್ತರು, ನನ್ನ ಸಂಗಡಿಗರು, ನನ್ನ ಮಿತ್ರರು, ನನ್ನ ಏನು ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರ ಮತ್ತು ಬೆಂಗಳೂರು ಸೌತ್ ವಿಧಾನಸಭಾ ಕ್ಷೇತ್ರ ಎಲ್ಲ ನನ್ನ ಕಾರ್ಯಕರ್ತರು ಆಮೇಲೆ ಎಲ್ಲರ ಆಶೀರ್ವಾದದಿಂದ ನಾನು ಈ ದಿನ ಪೂಜೆಯನ್ನು ಹಮ್ಮಿಕೊಂಡಿದ್ದು. ಏನು ಮುಂದಿನ ದಿನಗಳಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಇಳಿತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಏನು ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಅಭಿವೃದ್ಧಿ ಆಗಬೇಕು ಎಲ್ಲ ಕೆಲಸ ಕಾರ್ಯಗಳು ಮಾಡುತ್ತೇನೆ. ಆಮೇಲೆ ಕರ್ನಾಟಕದಲ್ಲಿ ನಾನು NC ಪಾರ್ಟಿ ಅಂದರೆ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕ ರಾಜ್ಯಾಧ್ಯಕ್ಷರನ್ನು ನಾನು ಆಯ್ಕೆ ಮಾಡಿದ ಕಾರಣದಿಂದ ಇಲ್ಲಿ ರಾಜ್ಯವನ್ನು ಎಲ್ಲ ಕಡೆ ಸಂಘಟನೆ ಮಾಡೋಕೆ ಆ ದೇವರು ಬೇಡ್ಕೊಳ್ತಾ, ನಮ್ಮ ಮನೆ ಚೌಡೇಶ್ವರಿ ಚಾಮುಂಡೇಶ್ವರಿ ನಾನು ಬೇಡ್ಕೊಳ್ತಾ ಈ ದಿನ ನಾನು ಪೂಜೆಯನ್ನು ಹಮ್ಮಿಕೊಂಡಿದ್ದಲ್ಲ. ಮಾಧ್ಯಮ ಮಿತ್ರರಿಗೂ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಸ್ನೇಹಿತರಿಗೂ, ನನ್ನ ಸಹಪಾಠಿಗಳಿಗೂ ಎಲ್ಲರೂ ಸಹಿತ ನಾನು ಪೂಜೆ ಬಂದಿರುವಂಥ ಎಲ್ಲ ನಾನು ಮಿತ್ರರಿಗೂ ಅಭಿನಂದಿಸ್ತೇನೆ. 28 ಚುನಾವಣೆಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್. 100% ಸರ್. ಯಾಕಂದರೆ ಅವರೇನಿದೆ ಅಂದರೆ ನಮ್ಮ ಮಹಾರಾಷ್ಟ್ರ DCM ಆದ ಸುನೇತ್ರ ಪವಾರ್ ಅವರು ಕರ್ನಾಟಕದಲ್ಲಿ ಸಂಘಟನೆ ಮಾಡಿ ನಿಮ್ಮದಾದ ಒಂದು ಸಂಘಟನೆ ಇದೆ. ಯಾಕಂದರೆ ಅವರು ನಮ್ಮನ್ನು SC ಘಟಕ ಸ್ಟೇಟ್ ಪ್ರೆಸಿಡೆಂಟ್ ಮಾಡಬೇಕಂದ್ರೆ ನಾನು 20 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮತ್ತು ನಮ್ಮ ದಲಿತ ಸಂಘಟನೆಗಳಲ್ಲಿ ಬೇರೆ ನಮ್ಮ ಸಂಘಟನೆಗಳಲ್ಲಿ ಮತ್ತು ನಮ್ಮ ಜಾತಿ ಸಂಘಟನೆಗಳಲ್ಲಿ ಹಲವಾರು ನಮ್ಮ ಇಡೀ ಸ್ಟೇಟಲ್ಲಿ ನಾನು ಸಂಘಟನೆ ಮಾಡಿದ್ದೇನೆ. ಬಟ್ ಅಂದರೆ ಈ ರಾಜಕೀಯ ಫೀಲ್ಡ್ ಬರಬೇಕು, ನಾನು 23 ಏಜಿಗೆ ನಾನು ರಾಜಕೀಯ ಫೀಲ್ಡ್ ಬಟ್ಟರೆ ಶಕ್ತಿ ಇತ್ತು, ಯುಕ್ತಿ ಇತ್ತು, ಮುಕ್ತಿ ಇತ್ತು, ಪವರ್ ಒಂದು ಬಲ ಅಂತಿತ್ತು, ಈಗಲೂ ಹಂಗೆ ಇದೆ. ಬಟ್ ನಾನು ಸಂಘಟನೆ ಗುರುತಿಸ್ಕೊಂಡಿದ್ದಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಹೆಸರು ಇರೋ ಕಾರಣದಿಂದ ನನಗೆ SC/ST ಘಟಕ ಸ್ಟೇಟ್ ಪ್ರೆಸಿಡೆಂಟು NC ಪಾರ್ಟಿಯಲ್ಲಿ ಕೊಟ್ಟಿರೋ ಕಾರಣದಿಂದ ನಾನು 28 ಚುನಾವಣೆಗೂ ನಾನೇನು ಸುನೇತ್ರ ಪವಾರ್ ಏನಿದ್ದಾರೆ DCM ಅವರು ಏನು ಹೇಳಿದ್ದಾರೆ ಅಂದರೆ ನನ್ನ ಏನು SC/ST ವಿಧಾನಸಭಾ ಕ್ಷೇತ್ರಗಳಿಗೆ ಆಕಾಂಕ್ಷಿಗಳನ್ನು ನಾನೇ ನಿಲ್ಲುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಸಂಘಟನೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಟ್ ನನ್ನ ಹೋರಾಟ, ನನ್ನ ಸಂಘಟನೆ ನೋಡಿ ಅವರು ನನಗೆ ಉಸ್ತುವಾರಿನೂ ಕೊಟ್ಟಿದ್ದಾರೆ. ಬಟ್ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ಪ್ರದೀಪ್ ಸರ್ ನೇತೃತ್ವದಲ್ಲಿ, ನಮ್ಮ ಮಹಿಳಾ ಘಟಕ ಅಧ್ಯಕ್ಷರ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟನೆ ಮಾಡೋಕ್ಕೆ ರೆಡಿಯಾಗಿದ್ವಿ. ಪ್ಲಸ್ ಅದರ ಜೊತೆಲೆ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ ಖಂಡಿತ ಪ್ರಬಲ ಆಕಾಂಕ್ಷಿಯಾಗಿ ನಾನು ನಿಲ್ಲುತ್ತೇನೆ. ಬೂತ್ ಮಟ್ಟದಲ್ಲಿ ಮಾಡ್ತೀವಿ ಸರ್. ಇನ್ಮೇಲೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಗ್ರೌಂಡ್ ಲೆವೆಲ್ ವರ್ಕ್ ಮಾಡಿದ್ದೀನಿ. ಯಾಕಂದರೆ ಈಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿ 20 ವರ್ಷ ಪ್ಲಸ್ ಅದರಿಂದ 20 ವರ್ಷ ಸುಮಾರು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 40 ವರ್ಷದಿಂದ ಕಾರ್ಯಕರ್ತ ಇದ್ದಾರೆ, ಭಾರಿ ನೊಂದ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಯಾವುದೇ ರೀತಿ ಅವ್ರದ್ದು ಕೆಲಸಗಳಾಗಿಲ್ಲ. ನನಗೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಪಕ್ಷದ ಸಿದ್ಧಾಂತನಾಗೆ ನಾನೇ ನೊಂದಿದ್ದೀನಿ.
ಬಟ್ ನಮ್ಮ ಸರ್ಕಾರ ಇದ್ದು ನಮ್ಮ ಕ್ಷೇತ್ರ ವಿಧಾನಸಭೆ ಶಾಸಕರಿದ್ದರೂ ಸಹ ನಮ್ಗೆ ಯಾವುದೇ ರೀತಿ ನಮಗೆ ಕಣ್ಗಣಿಸ್ಬಿಟ್ರು. ಯಾವುದೇ ಪಾರ್ಟಿ ಸಿದ್ಧಾಂತದಲ್ಲಿದ್ದರೂ ನಮಗೇನೋ ರೀತಿ ಇದು ಮಾಡಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಸುಮಾರು ಹಲವಾರು ಕಾರ್ಯಕರ್ತರು ನೊಂದಿದ್ದಾರೆ, ಬಟ್ ಅವ್ರು ಹೇಳ್ಕೊಂಡು ಹೋಗ್ತಲ್ಲ. ಬಟ್ ನಾನು ನೊಂದಿದ್ದೀನಿ, ಬೆಂದಿದ್ದೀನಿ. ಅದಕ್ಕೆ ನಾನು NCP ಪಾರ್ಟಿಗೆ ಸೇರ್ಪಡೆಯಾಗಿದ್ದೀನಿ. ಅದಕ್ಕೆ ಲೋಕಲು BJP ಇರ್ಬೋದು, ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಬಟ್ ನಾನು ಯಾವುದೇ ಪಾರ್ಟಿಗೆ ಹೋಗಿದ್ರೆ ನನ್ನ ವೈಯಕ್ತಿಕದಿಂದ, ನನ್ನ ಸ್ನೇಹಿತರಿಂದ ಸುಮಾರು ನಾನು ಎಲ್ಲ ಕಡೆ ಎಲ್ಲರೂ ವಿಚಾರಣೆ ಮಾಡಿ, ಎಲ್ಲರ ಹತ್ರ ಡಿಸ್ಕಷನ್ ಮಾಡಿ, ನಮ್ಮ ಸ್ವಾಮೀಜಿಗಳ ಹತ್ರ ಡಿಸ್ಕಸ್ ಮಾಡಿ, ಸುಮಾರು ನಮ್ಮ ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಸೌತ್ ವಿಧಾನಸಭಾ ಕ್ಷೇತ್ರ ಇರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಹಿರಿಯರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ, ಅವ್ರ ಹತ್ರ ವಿಚಾರಣೆ ಮಾಡಿ, ನಾನು ಈ ಥರ NCP ಪಾರ್ಟಿಗೆ ಹೋಗ್ತಾ ಇದ್ದೀನಿ ಅಂತ ಅವರೇ ಎಲ್ಲರೂ ನನಗೆ ಫುಲ್ಲು ಹೇಳ್ಬೇಕಂದ್ರೆ ಬಲ ಕೊಟ್ಟಿದ್ದಾರೆ. ನೀನು ಒಳ್ಳೆ ಕೆಲಸ ಮಾಡ್ತಿದ್ಯಾ, ಒಳ್ಳೆ ಡಿಸೈಡ್ ತೊಗೊಂಡಿದ್ದೆ, ನಮ್ಮದೆಲ್ಲ ಬಲ ಇರ್ತದೆ, ನೀವು ಹೋಗು, ನಿನಗೆ ಇಷ್ಟು ವರ್ಷ ಮಾಡಿದ್ದು, ನಿನಗೆ ಇಷ್ಟೊಂದು ಪಕ್ಷದಲ್ಲಿದ್ದು ನಿನಗೇನು ಇದು ಮಾಡಿಲ್ಲ, ನಮಗೇನು ಕೊಟ್ಟಿಲ್ಲ, ಇನ್ನು ಪಕ್ಷದಲ್ಲಿ ಗುರ್ಸ್ಕೊ, ನಾವೆಲ್ಲ ಸಪೋರ್ಟ್ ಇಟ್ಕೊಂಡು ಸುಮಾರು ಜನ ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಇದೆ. ಮತ್ತು ಬೂತ್ ಮಟ್ಟದಲ್ಲಿ ಗ್ರೌಂಡ್ ಲೆವೆಲ್ ವರ್ಕ್ ಆಲ್ರೆಡಿ ನಡೀತಾ ಇದೆ, ಮಾಡ್ತಾಯಿದ್ವಿ. ಬಟ್ ಎಲ್ಲಿ ಅಂದರೆ 100% ಮಾಡ್ತಾಯಿದ್ವಿ. ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ 100% ವರ್ಕ್ ಮಾಡ್ತಾಯಿದ್ವಿ. ಬಟ್ ಯಾರು ಪಿಚ್ಚಿಗೆ ಬರೋಕ್ಕಾಗ್ತಾರೆ, ಬರ್ತಾರೆ. ಕೆಲವೇ ದಿನಗಳಲ್ಲಿ ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ NCP ಪಾರ್ಟಿಗೆ ಆನೇಕಲ್ ವಿಧಾನಸಭಾ, ಬೆಂಗಳೂರು ಸೌತ್ ಎಲ್ಲ ಕ್ಷೇತ್ರದಲ್ಲೂ ಮತ್ತು ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಸಾವಿರಾರು ಜನಸಂಖ್ಯೆಯಲ್ಲಿ 100% ಪಾರ್ಟಿಗೆ ಸೇರ್ಪಡೆಯಾಗ ಸಿದ್ಧತೆ ರೆಡಿ ಆಗ್ತಾ ಇದೆ. ಇವತ್ತು ಕಚೇರಿ ಉದ್ಘಾಟನೆ ಮಾಡಿದ್ದಾರೆ, ತಾಲೂಕಿನ ಜನತೆಗೆ ಏನು ಹೇಳ್ತಾರೆ? ಕಚೇರಿ ಉದ್ಘಾಟನೆ ಮಾಡೋ ಉದ್ದೇಶ ಏನಂದರೆ, ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಆಫೀಸ್ ಆಗಿರೋದು ಕಾರಣದಿಂದ ಜನಗಳಿಗೆ ಕಷ್ಟ ಸುಖ ಕಾರ್ಯಗಳು ಮತ್ತು ತಾಲೂಕು ಸಂಬಂಧಪಟ್ಟದ್ದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮತ್ತು ಜನರಿಗೋಸ್ಕರ ನಾವು ಮಾಡಿರೋ ಪಾರ್ಟಿ ಆಫೀಸ್ 24 ಅವರ್ಸ್ತು. ನನ್ನ ಕಾರ್ಯಕರ್ತರು ಆಲ್ರೆಡಿ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಸೌತ್ ವಿಧಾನಸಭಾ ಕ್ಷೇತ್ರ ಪದಾಧಿಕಾರಿಗಳು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ. ಪದಾಧಿಕಾರಿಗಳು ಮುಂಚೂಣಿಯಲ್ಲಿದ್ದಾರೆ. ಯೂತ್ಸು ನಮ್ಗೆ ಬೇಕಾಗಿರೋದು ಯೂತ್ಸು. ನಾನು ಯೂಸ್ತೆ, ನಂದೇನು ಏಜ್ ಆಗಿ 45 ಇಯರ್ಸು. ಬಟ್ ನಮ್ಮ ಯೂತ್ಸು ರೆಡಿಯಾಗಿದ್ದಾರೆ. ಪಕ್ಷ ಕಟ್ಟಬೇಕು, ಸಂಘಟನೆ ಮಾಡಬೇಕು. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನೋಡೋಂಥ ಭ್ರಷ್ಟಾಚಾರಗಳಾಗೋಂಥ ಕಾರಣದಿಂದ ಬೇರೆ ಬೇರೆ ಪಕ್ಷಗಳಲ್ಲಿ ನಮ್ಮ NCP ಪಾರ್ಟಿಗೆ ಹೊಸ ಯುವ ಚೈತನ್ಯ ರೆಡಿಯಾಗಿದ್ದಾರೆ. ಪಕ್ಷಕ್ಕೆ ಸಂಘಟನೆ ಮಾಡಬೇಕು, ಜನಗಳಿಗೆ ಸ್ಪಂದಿಸೋಕ್ಕೆ ಎಲ್ಲರೂ ಯುವ ಸೈನಿಕರು ರೆಡಿಯಾಗಿದ್ದಾರೆ. ಬಂಧುಗಳೇ, ಏನು ಇವತ್ತು ಕರ್ನಾಟಕ ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿ SC/ST ಘಟಕದ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಆಫೀಸನ್ನು ಉದ್ಘಾಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ST/ST ಘಟಕದ ರಾಜ್ಯಾಧ್ಯಕ್ಷರಾದಂಥ SV ಚೌಡಪ್ಪನವರನ್ನು ಮುಂದಿನ ದಿನಗಳಲ್ಲಿ MLA ಕ್ಯಾಂಡಿಡೇಟ್ಗೆ ನಾವು ಹಾಕಿಸಬೇಕು. ಯಾಕಂತೇಳಿದ್ರೆ ಇವತ್ತು ಇರುವಂಥ ಇದರಲ್ಲೇ ನಮ್ಮವರಿಗೆ ಯಾವುದೂ ಸ್ಥಾನವನ್ನು ಎಲ್ಲಿ ಕೊಡ್ತಾಯಿಲ್ಲ. ಇವತ್ತು ಎಲ್ಲಿ ನಮ್ಮ SV ಚೌಡಪ್ಪನವರು ಹೆಚ್ಚು ಕಮ್ಮಿ 30-35 ವರ್ಷಗಳಿಂದ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಲ್ಲಿ ಪ್ರಭಾವಿ ನಾಯಕರಾಗಿದ್ದರು. ಇವತ್ತು ಅವರಿಗೆ ಅಲ್ಲಿ ಸ್ಥಾನಮಾನ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು NCP ಪಾರ್ಟಿಗೆ ಸೇರ್ಪಡೆಯಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ MLA ಕ್ಯಾಂಡಿಡೇಟು ಅಂತೇಳಿ ನಾವು ಇವತ್ತು ಘೋಷಣೆ ಮಾಡಿದ್ದೇವೆ. ನಮಗೇನೇ ಆಗಲಿ ದಕ್ಷಿಣ ತಾಲೂಕು ಹಾಗೂ ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಹಾಕ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಬೂತ್ ಮಟ್ಟದಲ್ಲಿ ಊರೂರು ಹಳ್ಳಿಗಳಲ್ಲಿ ಬೂತ್ ಮಟ್ಟದಲ್ಲಿ ನಾವು ಕೆಲಸವನ್ನು ಆಲ್ರೆಡಿ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ಇನ್ನೂ ಮಾಡಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಾಡಿ ಸ್ಟೇಟ್ ಆಫೀಸನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಮುನಿಯಪ್ಪ ಅಂತ. ನಾನು ಈ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನಾನು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ. 15 ವರ್ಷಗಳಿಂದ ನಾನು ಸಹ ಕೆಲಸಗಳು ಮಾಡಿದ್ರು. ಸುಮಾರು ನಮಗೆ ಯಾವುದೂ ಸ್ಥಾನಮಾನ ಸಿಕ್ಕಿಲ್ಲ. ತುಂಬ ಕಷ್ಟದಲ್ಲಿ ಮಾಡಿದ್ದೀವಿ ಎಲ್ಲನೂ, ಆದರೂ ಇದಾಗಿಲ್ಲ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಚೌಡಪ್ಪ ಅವರು ಕಾಂಗ್ರೆಸ್ಸಲ್ಲಿ ನಾವು ಅವ್ರ ಜೊತೆಯಲ್ಲಿ ಇದ್ದೀವಿ. ನಮಗೂ ಸ್ಥಾನಮಾನ ಸಿಕ್ಕಿರಲಿಲ್ಲ. ಹಾಗಾಗಿ ಚೌಡಪ್ಪರು NCP ಪಾರ್ಟಿಯಲ್ಲಿ ಅವರು ಸೇರ್ಪಡೆಯಾಗಿದ್ದು, ಅವ್ರ ಜೊತೆಗೆ ನಾವು ಸೇರ್ಪಡೆಯಾಗಿದ್ದೀವಿ. ಈಗ ಅವ್ರ ಜೊತೆಯಲ್ಲಿ ನಾವು ಸೇರಿಕೊಂಡು ಮುಂದಿನ ದಿನಗಳಲ್ಲಿ 2028ಕ್ಕೆ MLA ಕ್ಯಾಂಡಿಡೇಟ್ ಚೌಡಪ್ಪ ಅವ್ರನ್ನ ಗೆಲ್ಸ್ಕೊಂಡ್ಬರ್ತೇವೆ ಅಂತ ಈ ಮೂಲಕ ಸಂದೇಶ ಕೊಡ್ತೇವೆ. ಉದ್ಘಾಟನೆ ಮಾಡಿರೋದು ತುಂಬ ಸಂತೋಷದ ಸಂಗತಿ. ಮೊನ್ನೆ ಚೌಡಪ್ಪ ಸರ್ ಅವರು NCP ಪಾರ್ಟಿಯಲ್ಲಿ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ನಮಗೆ ಎಲ್ಲಿಲ್ಲದೊಂದು ಸಂತೋಷ. ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಒಂದು ಪಕ್ಷವನ್ನು ಕಚೇರಿಯನ್ನು ಮಾಡಿದ್ರಿಂದ ಈಗ ಈ ಒಂದು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಪಕ್ಷಕ್ಕೆ ನಮ್ಮೆಲ್ಲರ ಒಂದು ಬೆಂಬಲವನ್ನು ಸೂಚಿಸ್ತಾ ಈ ಕಚೇರಿಯ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಶುಭಾಶಯಗಳನ್ನು ಕೊಡ್ತೀವಿ. ಆನೇಕಲ್ ಕ್ಷೇತ್ರದಲ್ಲಿ MLA ಆಗಿ ನಮ್ಮ ಚೌಡಪ್ಪ ಅವ್ರನ್ನ
2028ಕ್ಕೆ ನೇಮಕ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು. ಆಲ್ರೆಡಿ ನೇಮಕ ಆಗಿದ್ದಾರೆ. ಅಜಿತ್ ಪವಾರ್ ನೇತೃತ್ವದಲ್ಲಿ ಅವರಿಗೆ ಸುನೀತಾ ಪವಾರ್ ನೇತೃತ್ವದಲ್ಲಿ ಅವರು ಆಯ್ಕೆಯಾಗಿದ್ದಾರೆ. 2028ಕ್ಕೆ ನಮ್ಮ ಆನೇಕಲ್ ಕ್ಷೇತ್ರದಲ್ಲಿ ಚೌಡಪ್ಪ ಅವ್ರನ್ನ ನಾವು MLA ಕ್ಯಾಂಡಿಡೇಟ್ ಆಗಿ ನೋಡಬೇಕಂತ ಆಸೆ ಪಡ್ತಾ ಇದ್ದೀರಿ. ನಮಸ್ಕಾರ. ತಾಲೂಕು ಅಧ್ಯಕ್ಷರಾದ ಚೌಡಪ್ಪನವ್ರ ಪರವಾಗಿ ಇವತ್ತಿನ ದಿನ ಏನು ಈ ಸಮಾರಂಭನ ಆಯ್ಕೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅತಿ ಉನ್ನತವಾಗಿ ಕಾರ್ಯಗಳು ನಿರ್ವಹಿಸಬೇಕಾಗಿ ಅಜಿತ್ ಪವಾರ್ ಸಿಂಗ್ ಅವ್ರ ಕಡೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಇದನ್ನು ಗೆಲ್ಲಬೇಕಂತ ಪ್ರಯತ್ನ ಪಡ್ತೀವಿ.